ಬ್ಯಾರಿ ಅರೆ ಸುಮಾರು ಲ್ಯಾಂಗ್ವೇಜ್ ಇದೆ. ಮಾಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಲ್ಯಾಂಗ್ವೇಜಲ್ಲಿ. ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಕೇಳಿದ್ರೆ ಅದೇ ಅದರದ್ದೊಂದು ಪ್ರಾಮುಖ್ಯತೆ ಇದೆ. ಅದು ಮಾಡಿದ್ವಿ. ಸರಿ, ಕನ್ನಡದ ಸೊಗಡು ಎಷ್ಟಿದೆ. ಉತ್ತರ ಕರ್ನಾಟಕದ ಭಾಷೆ ಇದೆ, ಮಂಡ್ಯ ಕಡೆ ಒಂಥರ ಮಾತಾಡ್ತಾರೆ, ಕೋಲಾರ ಕಡೆ ಒಂಥರ ಮಾತಾಡ್ತಾರೆ, ಕುಂದಾಪುರದಲ್ಲಿ ಒಂಥರ ಮಾತಾಡ್ತಾರೆ. ಕನ್ನಡ ಲ್ಯಾಂಗ್ವೇಜನೇ 8 ಇದೆ. 8 ಟೈಪ್ಸ್ ಆಫ್ ಕನ್ನಡ. ಅಂದರೆ 8 ಥರ ಕನ್ನಡ ನೀವು ಕೇಳ್ಬೋದು. ಎಲ್ಲನೂ ಲಿರಿಕ್ಸು ತುಂಬ ಸಿಮಿಲಾರಿಟೀಸ್ ಎಲ್ಲ ಬೇರೆ ಬೇರೆ ಥರ ಇದೆ. ತಮಿಳು 2 ಥರ ಇದೆ. ಚೆನ್ನೈ ತಮಿಳು ಇದೆ, ಈಗ ಪೊಯಿಟಿಕ್ ತಮಿಳು, ಚೆನ್ನೈ ಕಾಮಿಕಲ್ ಆಗಿರೋದು ಇದೆ. ಸೊ ಹಿಂಗೆ ಅದು ಆ್ಯಡ್ ಆಗ್ತಾ ಹೋಗಿ 34 ನಾವು ಸ್ಟಾಪ್ ಮಾಡೋದು. ಆ್ಯಕ್ಚುಲಿ ಇನ್ನೂ ರಿಕ್ವೆಸ್ಟ್ಗಳು ಬರ್ತಾ ಇದೆ. ಯಾವುದೋ ಬಡಗ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಸಾಯಿ ಪಲ್ಲವಿ ಅವ್ರದ್ದು, ಅದು ಮಾಡಿ ಅಂತ ಇರೋ ನಮಗೆ GT ರಘು ಸರ್ ನಮ್ದು ಇಂಟರ್ವ್ಯೂ ಮಾಡಿದಾಗ ನೋಡ್ಬಿಟ್ಟು ಅವರೇ ಕಾಂಟ್ಯಾಕ್ಟ್ ಮಾಡಿ ನಾನು ಕಮ್ಯುನಿಕೇಶನ್ ಇದ್ದಾರೆ. ಇನ್ನು ಶ್ರೀಲಂಕನ್ ದುಡ್ಕೊಂಡು ಹೋಗ್ತಾ ಇದೆ ಸರ್, ಗೊತ್ತಿಲ್ಲ. ಬಟ್ ನೀವು ಹೇಳಬೇಕು, ಚೆನ್ನಾಗಿದ್ರೆ ಅದು ಮಾಡ್ತಾ ಇರೋದು ಅಂತೇಳಿ. ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಎಲ್ಲ ಲ್ಯಾಂಗ್ವೇಜಸ್ ಇದೆ. ಗ್ಲೋಬಲ್ ಅಲ್ಲಿ ಬಂದು ಇಂಗ್ಲೀಷ್ ಇದೆ, ರಷ್ಯನ್ ಇದೆ, ಇಟಾಲಿಯನ್ ಇದೆ, ಜಾಪನೀಸ್ ಇದೆ, ಅರೇಬಿಕ್ ಇದೆ. ಅಷ್ಟು ಕಡೆನೂ ನಾವು ಪರ್ಫೆಕ್ಟ್ ಸಿಂಗರ್ಸು, ಲಿರಿಕ್ಸ್ ರೈಟರ್ಸ್ನ ಹುಡುಕಿ ಮಾಡಿದ್ದೀವಿ. ಸೊ ಇಟಲಿಯಲ್ಲಿ ರೆಕಾರ್ಡಿಂಗ್ ಆಗಿದೆ, ದುಬೈಯಲ್ಲಿ ರೆಕಾರ್ಡಿಂಗ್ ಆಗಿದೆ, ರಷ್ಯಾದವ್ರು ಇಲ್ಲೇ ನಮ್ಗೆ ಸಿಕ್ಕಿದ್ರು, ಅವ್ರು ಬರಲಿಲ್ಲ. ಸೊ ಮಂಗಳೂರು ಕನ್ನಡನೂ ಇದೆ. ಸೊ ಈ ಥರ ಇದು ಒಂದು ಸಿನಿಮಾ ಮಾಡ್ದಂಗೆ ಮಾಡಿದ್ದೀವಿ ಹಾಡುಗಳನ್ನ. ಸೊ ಇದನ್ನ ಫಸ್ಟು ನೋಡಿದಂಥವ್ರು ವೇಲು ಸರ್ ಈಗ ಸದ್ಯಕ್ಕೆ ಬಾಲಾಜಿ ಸರ್ ನನಗೆ ಕನ್ನಡ ನಾವು ಲಾಂಚ್ ಮಾಡ್ಬೇಕಂತ ಅವ್ರು ಹೇಳಿದ್ರು. ಈ ಹಾಡು ಬಗ್ಗೆ ನಿಮ್ದೊಂದು ಅನಿಸಿಕೆಗಳಿಗೆ ಅದರಲ್ಲಿ ಕೇಳಬೇಕಂತ ನಮ್ಗೆ ಆಸೆ ಸರ್. ಇವತ್ತಿನ ಪತ್ರಿಕಾ ಮಿತ್ರರ ಪ್ರೀತಿ ಅಂತ ಹೇಳ್ತೀವಿ ಸರ್. ಯಾಕಂದ್ರೆ 45 ವರ್ಷದಿಂದ ಸಾಹೇಬ್ರೆ ಅಂದ್ಬಿಟ್ಟು ಬೇಡ ಪದ ಅಂತಂದ್ರು ವಾಸಿದ್ರು ನಮ್ಮ ಸೀನಿಯರ್ ರಿಪೋರ್ಟ್ರು. ಸೊ ಇವತ್ತಿಂದ ಪ್ರೀತಿಯ ಪತ್ರಿಕಾ ಮಿತ್ರರೇ ಅಂತೀರಿ. ಬಾಲಾಜಿ ಸರ್ ಬಂದ್ರು ಸರ್, ಶಕುಂತಲ ನೀವು ಬಂದಿದ್ದೀರ, ಬಹಳ ಸಂತೋಷ ಆಯಿತು. ನಮ್ಮ ಡಾಕ್ಟರ್ ವೆಂಕಟರಮಣ ಸರ್, ಬ್ರೈನ್ಸ್ ಹಾಸ್ಪಿಟಲ್, ಅವ್ರ ಬಗ್ಗೆ ಫಸ್ಟು ಮಾತಾಡಲೇಬೇಕು. ಸಾವಿರಾರು ಮಕ್ಕಳು, ಸಾವಿರಾರು ಪೇಷಂಟ್ಸ್ ಅನ್ನು ಕಾಪಾಡಿದಂಥ ದೊಡ್ಡ ಕೈ, ಮಹಾನ್ ವ್ಯಕ್ತಿ ಅವರು. ನ್ಯೂರೋ ಸರ್ಜನ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಬಹಳ ಸಿಂಪಲ್ ಆಗಿರ್ತಾರೆ. ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಬಡವರಿಗೆ. ಅವ್ರು ಯಾರು ಹೋದ್ರು ಕೂಡ 100% ಗ್ಯಾರಂಟಿ ಆ ಸರ್ಜರಿ ಸಕ್ಸಸ್ ಆಗಿಬಿಟ್ಟು ಬರ್ತಾರೆ ಅಂತ ಒಳ್ಳೆ ಸರ್ಜರಿ ಸರ್. ಐ ಸೋ ಹ್ಯಾಪಿ ಸರ್, ನೀವು ವಿಚಾರ ಆನಂದವಾಗಿದೆ. ಸೊ ವರದರಾಜ್ ಅವರು ಇದ್ದಾರೆ ಸರ್, ನಿಮ್ಮ ಪ್ರಯತ್ನ ಅದ್ಭುತ. ಬರೀ ಅವರು ಸರ್ಜರಿ. ಸೊ ತಾವು ವೆಂಕಟರಮಣ ಸಾಹೇಬ್ ಕಳಿಸಿದ್ದು ನನಗೆ ಬಹಳ ಸಂತೋಷ ಆಯಿತು. ಸೊ ಅಭಿ ಫಸ್ಟ್ ಆಲ್ಬಮ್ ಅನ್ನ ಸಂಗೀತ ಕ್ಷೇತ್ರಕ್ಕೆ ಬಂದಾಗ ಲಹರಿ ಸಂಸ್ಥೆಯಿಂದಲೇ ನಾವು ಬಿಡುಗಡೆ ಮಾಡಿದ್ದು ನಾನು ಹೇಳೋದು. ಸೊ ಅದಾದ್ಮೇಲೆ ಸಾಕಷ್ಟು ಮೆಲೋಡಿ ಕಿಂಗ್ ಅಂತಾನೆ ಸಾಕಷ್ಟು ಸಿನಿಮಾಗಳು ಹಿಟ್ಟಾಯಿತು. ಆಮೇಲೆ ಸ್ವಲ್ಪ ಮಾರ್ಕೆಟಲ್ಲಿ ಸಾಕಷ್ಟು ಸಂಗೀತ ನಿರ್ದೇಶಕರು ಬರುವಾಗ ಸ್ವಲ್ಪ ಯಾಕೋ ಇದ್ರೂ ಇಲ್ದಿರಂಗೆ ಆಯಿತು. ಕಾಂಪಿಟೇಷನ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ 2+ ಡಾಕ್ಟರ್ ವರದರಾಜ್ ಅವರು ಸರ್, ನಿಮ್ಮ ಧೈರ್ಯಕ್ಕೆ ಮೆಚ್ಕೋಬೇಕು. ನೀವು ಆ್ಯಕ್ಟ್ ಮಾಡಿದ್ದೀರಿ, ರೆಟ್ರೋ ಸ್ಟೈಲಲ್ಲಿ ಆ್ಯಕ್ಟ್ ಮಾಡಿದ್ದೀರಿ, ತುಂಬ ಚೆನ್ನಾಗೂ ಕಾಣ್ತೀರಿ. ಯಾಕಂದ್ರೆ ನೀವು ಪ್ರೊಫೆಷನ್ ಡಾಕ್ಟರ್, ಇಲ್ಲಿನೇ ನಟರಾಗಿ ಆ್ಯಕ್ಟ್ ಮಾಡಿದ್ದೀರಿ. ವಿಶ್ ಯು ಆಲ್ ದಿ ಬೆಸ್ಟ್. ತುಂಬ ಒಳ್ಳೆಯದಾಗಿದೆ. ಅಶೋಕ್, ಈ ಸಿನಿಮಾ ಮಾಡಿದ್ದೀರಿ, ಡೈರೆಕ್ಷನ್. ಇಡೀ ಕುಟುಂಬ ಬಹಳ ಸಿಂಪಲ್, ಡೌನ್ ಟು ಅರ್ತ್ ಅಂಡ್ ಮೌಲ್ಯಗಳು ಇಟ್ಕೊಂಡಿರೋ ಕುಟುಂಬ. ಅಭಿಮಾನ 2 ನಿಮಿಷ ಹೇಳಿ. ನಾನು ಯಾರಿಗೂ ಪರಿಚಯ ಇಲ್ಲ ಅಂತ, ಅವ್ರ ಹಾಡುಗಳೆಲ್ರಿಗೂ ಪರಿಚಯ ಇದೆ. ಸೊ ಈ ಒಂದು ಪ್ರಯತ್ನದಿಂದ ಅವ್ರ ಮುಖ ಪರಿಚಯನೂ 32 ಕಂಟ್ರಿಲೂ ಆಗಲಿ, 32 ಲ್ಯಾಂಗ್ವೇಜ್ ಗೊತ್ತಿರೋರ್ಗೂ ಆಗಲಿ. ಆಲ್ ದಿ ಬೆಸ್ಟು. ನನಗೆ ಫಸ್ಟು ಕರೆದಾಗ ಇದೊಂದು ಆಲ್ಬಮ್ ಸಾಂಗ್ ಅಂತ ಅಂದ್ಕೊಂಡೆ, ಈ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. 2+ ಅಷ್ಟು ಇವರಿಗೆ ಎಲ್ರಿಗೂ, ತಂಡಕ್ಕೆ, ಇವ್ರಿಗೆ ಎಲ್ರಿಗೂ ನನ್ನ ಸಿನಿಮಾ ಅಂತ ಗೊತ್ತಿರಲಿಲ್ಲ ನನಗೆ. ಆಲ್ ದಿ ಬೆಸ್ಟ್. ಈ ಹೊಸ ಪ್ರಯತ್ನ ಗೆಲ್ಸೋಣ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಬರ್ತ್ಡೇಗೆ ವಿಶ್ ಮಾಡಿದೆ ಸರ್. ಬಂದು ಅವ್ರೊಂದು ರಿಪ್ಲೈ ಹಾಕಿದ್ರು, ಸರ್ ಎಲ್ಲಿದ್ದೀರಾ ನೀವು ಬಂದು, ನೀವು ತುಂಬ ಪೀಕಲ್ಲಿ ಇರ್ತೀರಾ ಅಂತ ಅನ್ಕೊಂಡು, ಎಷ್ಟು ಒಳ್ಳೆ ಹಾಡುಗಳು ಮಾಡಿದ್ದೀರಾ ನೀವು ಬಂದು ಅಂತೇಳಿ ತುಂಬ ಒಂದು ದೊಡ್ಡ ಮೆಸೇಜ್ ಹಾಕಿದ್ರು. ಆವಾಗಿಂದ ಮೆಸೇಜಲ್ಲೇ ನಾವು ಆ್ಯಕ್ಚುಲಿ ಮೀಟ್ ಮಾಡೋದು ಯಾವಾಗಲೂ ಒಂದೇ ಒಂದು ಸಲ, ಒಂದು 15 ವರ್ಷದ ಹಿಂದೆ ಅಂತ ಅನ್ಸುತ್ತೆ ನನಗೆ.
ಸರ್ನು ಕೂಡ ಸರ್ ನಮ್ಮ ಮನೆಗೆ ಬಂದು ಕರಿತೀನಿ ಸರ್ ಅಂದರೆ ನೀವು ಅಲ್ಲಿಂದ ಬರೋಕ್ಕೆ 100 ಅವರ್ ಆಗುತ್ತೆ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ, 34 ಲ್ಯಾಂಗ್ವೇಜ್ ಅಂತೀರಾ, ಒಪ್ಪಿಟ್ಟಿಲ್ಲ ತೆಗೀರಿ, ನೀವು ಫೋನ್ ಮಾಡಿಲ್ಲ, ಇನ್ವಿಟೇಷನ್ ಬೇಡ, ನನ್ನ ಕಲಾವಿದ ಸಂಘ ಗೊತ್ತು ಬರ್ತೀನಿ ಅಂತ ಬಂದರು. ನನ್ನ ದೇವರಣೆ ಗೊತ್ತಿಲ್ಲ, ಇಷ್ಟೆಲ್ಲ ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ, ಒಂದು ಮಾತಿಗೆಲ್ಲ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ವೇಲು ಸರ್ ಇರ್ಬೋದು, ಬಾಲಾಜಿ ಸರ್, ಅದೇ ಹೇಳಿ ಮೀಟು ಮಾಡಿಲ್ಲ ಅಂತ, ಮತ್ತೆ ZTV ರಘು ಸರ್ ಇರ್ಬೋದು, ಎಲ್ಲರಿಗೂ ನಾನು ಫೋನಲ್ಲೇ ಕರೆದಿದ್ದೀನಿ, ಶೋಭಾ ರಾಜನ್ ಅವರು ಇರ್ಬೋದು, ಮಂಜು ಸರ್, ತುಂಬ ಜನರು ಬಂದಿದ್ದಾರೆ ಇಲ್ಲಿ ಬರೆಯೋ ಪ್ರತಿಯೊಬ್ಬರನ್ನು ಕೂಡ ಎಲ್ರಿಗೂ ಫೋನಲ್ಲೇ ಕರೆದಿದ್ದೆ, ಯಾರಿಗೂ ಇನ್ವಿಟೇಷನ್ ಕೊಟ್ಟೆ. ಸೊ ಸರ್, ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸರ್, ನಿಮ್ಗೆ ಯಾವಾಗಲೂ ಚಿರುಣಿ ಆಗಿರ್ತೀನಿ. ಅದನ್ನು ಹೊರತಂದೆ 2 ಇಯರ್ಸ್ ಬ್ಯಾಕ್. ಅದಾದ ನಂತರ ನನಗೆ ಮತ್ತು ಅಭಿಮಾನ್ ರಾಯ್ ಅವರಿಗೆ ಯಾವುದೋ ಒಂದು ವಿಷಯದಲ್ಲಿ, ಅಂದರೆ ಸಿನಿಮಾ ವಿಷಯದಲ್ಲೆಲ್ಲ, ಮೊದಲು ಅವರಿಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರೆ ಕೊರೋನಾದಲ್ಲಿ ನಾವಿಬ್ಬರು ಮೀಟ್ ಆಗಿದ್ವಿ ಒಂದ್ಸರಿ. ಆ ಒಂದು ಪರಿಚಯದ ಮೇಲೆ ನನ್ನ ಸಿನಿಮಾ ನೋಡೋಕ್ಕೆ ಕರೆದಿದ್ದೆ ಅವ್ರಿಗೆ. ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ತುಂಬ ಇಷ್ಟ ಆಯಿತು, ಭಾಳಷ್ಟು ಪಾಸಿಟಿವ್ ಕಮೆಂಟ್ಸ್ ಕೊಟ್ಟರು. ನೆಕ್ಸ್ಟ್ ತದನಂತರ ನಾನು ಬೇರೆ ಒಂದು ಪ್ರಾಜೆಕ್ಟ್ ಬಗ್ಗೆ ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಹೋದಲ್ಲಿ, ನನ್ನ ಒಂದು ಆ ಮಾತುಕತೆ ಎಲ್ಲ ಮುಗಿದ ಮೇಲೆ ಅವರು ಸೈಲೆಂಟಾಗಿ ಸ್ವಲ್ಪ ತಿದ್ದು ಅವರೊಂದು ನನಗೆ ಹೇಳಿದ್ರು, ಇಲ್ಲ ನಾನೊಂದು ಸಿನಿಮಾ ಆಲ್ರೆಡಿ ಈಗ ಶೂಟಿಂಗ್ ನಡೀತಾ ಇದೆ, ಕಮೆನ್ಸ್ ಆಗಿದೆ ಶೂಟಿಂಗು, ಅದರಲ್ಲಿ ನನಗೊಂದು ರೋಲ್ ಬೇಕಾಗಿದೆ, ಸೊ ಮೊದಲು ಇದನ್ನು ಮುಗಿಸ್ಕೊಟ್ಬಿಡೋಣ, ಇದಕ್ಕೆ ನನಗೆ ನೀವು ಆಪ್ಟ್ ಆಗೋ ಥರ ಇದ್ದೀರಾ, ಸೆಟಲ್ ಕ್ಯಾರೆಕ್ಟರ್ ಬೇಕಲ್ಲಿ ಅಂತ ಹೇಳಿದ್ರು. ಸೊ ನನಗೆ ಆಶ್ಚರ್ಯ ಆಯಿತು, ಮೊದಲು ಇವ್ರು ನೀವು ಮಾಡತಕ್ಕಂಥ ಸಿನಿಮಾಗೆ ನಾನು ಯಾವ ಥರ ರೋಲ್ ಸಿಗುತ್ತೆ, ನಾನೇನೋ ಈಗ ಫಸ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಒಂದ್ಸರಿ ಕರೆದ್ರು, ರೆಟ್ರೋ ಸ್ಟೈಲ್ ಮಾಡ್ಬೇಕಂತ ಅಂದರು. ಸೊ ಅವಾಗ ನನಗೆ ಹೊಸದು, ಯಾಕಂದರೆ ನನ್ನ ಜಗತ್ತೇ ಬೇರೆ ಇತ್ತು, ವೈದ್ಯಕೀಯ ಜಗತ್ತು, ಇದು ನನಗೆ ಹೊಸ ಜಗತ್ತೇ. ಆದಮೇಲೆ ಸೊ ಆಮೇಲೆ ಕರ್ಕೊಡೋದ್ರು, ಎಲ್ಲಿ ನಮ್ಮ ಸೇನ್ ಪ್ರಕಾಶ್ ಅವರಿದ್ದಾರೆ ಡೈರೆಕ್ಟ್ರು, ಎಲ್ಲೋ ಒಂದು ಟೈಲರ್ನ ಪರಿಚಯ ಮಾಡಿದ್ರು, ಬಟ್ಟೆ ಅಳತೆ ಕೊಡಿಸಿದ್ರು, ಏನು ಮಾಡಿದ್ರು, ಎಲ್ಲ ಫಿಟ್ಟಿಂಗ್ಸ್ ಕರೆಕ್ಟಾಗಿದೆಯಾ ಅಂತ, ಓಕೆ ಎಲ್ಲ ಸರಿ ಹೋಯಿತು. ಸೊ ಮೊದಲನೇ ಡೇ ಶೂಟಿಂಗಲ್ಲಿ ಮುಗಿದ ಮೇಲೆ ಏನು ಫೂಟೇಜಸ್ ನಾವು ನೋಡಿದ್ವಿ, ಆವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಓಕೆ ಪರವಾಗಿಲ್ಲ ಮಾಡಬಹುದು, ಇದಕ್ಕೆ ಸೂಟ್ ಆಗುತ್ತೆ ನಾವು ಅಂತ ಅನ್ನಿಸ್ತು. ಸೊ ಖಂಡಿತ ಇವಾಗ ಸೊ ಎಷ್ಟೋ ಒಂದು ಫುಟೇಜಸ್ ನಾನು ನೋಡಿರಲಿಲ್ಲ, ಈಗ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆಲ್ಲ ಕಾರಣ ಆ್ಯಕ್ಟ್ ಮಾಡೋದಕ್ಕಿಂತ ಅದ್ರ ಹಿಂದೆ ಇರ್ತಕ್ಕಂಥ ಕೈ ಚಿಲಕಗಳು, ಅಂದರೆ ಮ್ಯೂಸಿಕ್ ಇರ್ಬೋದು, ಅಂದರೆ ಯಾವುದೇ ಒಂದು ಹಂತದಲ್ಲಿ ಲಿಫ್ಟ್ ಮಾಡೋಕ್ಕೆ ಮ್ಯೂಸಿಕ್ ಯಾವ ಥರ ಹೆಲ್ಪ್ ಆಗುತ್ತೆ, ಜೊತೆಗೆ ಪಿಕ್ಚರೇಷನ್ ಇರ್ಬೋದು, DI ಇರ್ಬೋದು. ಸೊ ಎಲ್ಲ ಹಂತಗಳಲ್ಲೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ 34 ಲ್ಯಾಂಗ್ವೇಜಲ್ಲಿ. ಸೊ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಕೇಳಿಸ್ಕೋಬೇಕಾದ್ರೂ ಅದು ಅದರದೇ ಮೂಲ ಭಾಷೆ ಥರ ಕೇಳಿಸ್ತಾ ಇದೆ. ಸೊ ಈ ಒಂದು ಕ್ರೆಡಿಟ್ ಎಂಟೈರ್ ನಮ್ಮ ಸಿನಿಮಾ ತಂಡ ಏನಿದೆ ಅದಕ್ಕೆ ಸಲ್ಲಬೇಕು. ಅದರಲ್ಲಿ ಅಭಿಮಾನ್ ಅವರ ಈ ಒಂದು ಶ್ರಮಕ್ಕೆ ಯಾವಾಗಲೂ ಯಶಸ್ಸು ಸಿಗಲಿ ಅಂತ ಕೇಳ್ಕೊಂತ ಈ ಒಂದು ಮಾತನ್ನು ತಿಳಿಸ್ತಾರೆ. ಧನ್ಯವಾದಗಳು. ಪ್ರಜಾ ರಾಜ್ಯ ಆದ ನಂತರ 2+ ನಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಡಾಕ್ಟರ್ ಆಕ್ಟರ್ ಆಗಿ ನಿಮ್ಮ ಮುಂದೆ. ಈಗ ನಮ್ಮ ನಿರ್ದೇಶಕರಾದಂತಹ ಅಶೋಕ್ ರಾಯ್ ಅವರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ನಡೆಯೋವಾಗ ಏನೇನು ನಡೀತು ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ಏನಂದರೆ ಈ 34 ಭಾಷೆಗಳಲ್ಲಿ ಬಂದಿದೆಯಲ್ಲ ಹಾಡು, ಇದರಲ್ಲೆಲ್ಲ ಪ್ರತಿಭಾನ್ವಿತರಾದಂಥ ಸಿಂಗರ್ಗಳನ್ನ 60 ಜನನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿಗೆ. ಇದೊಂದು ತುಂಬ ಖುಷಿ ಕೊಡುವಂಥ ವಿಷಯ. ಮತ್ತೇನೆಂದರೆ ಇಷ್ಟು ಎಲ್ಲ ಅತಿಥಿಗಳು ಬಂದು ಒಂದು ಹಬ್ಬದ ಥರ ಇದನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವೇಲು ಸರ್ ಇರ್ಬೋದು, ಬಾಲಾಜಿ ಸರ್ ಇರ್ಬೋದು, ಮತ್ತು ಯಲ್ಲಪ್ಪ ಸರ್, ವೆಂಕಟೇಶ್ ಸರ್, ಎಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಹಾಡನ್ನು ಎಲ್ಲ ವರ್ಲ್ಡ್ ವೈಡ್ ಹಿಟ್ಟಾಗೋ ಥರ ಎಲ್ಲರೂ ಮಾಡೋಣ ಅಂತ ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇನ್ನೂ ತುಂಬ ಜನ ಮಾತಾಡಿದ್ದಾರೆ. ಥ್ಯಾಂಕ್ ಯು. ಸಿನಿಮಾ ಈಗ ಒಂದು 60% ಶೂಟಿಂಗ್ ಆಗಿದೆ. ಮಾರ್ಚು ಏಪ್ರಿಲ್ ಹಂಗೆ ಬರುತ್ತೆ. ಮೇಯ್ನ್ ಈ ಹಾಡು 34 ಭಾಷೆಗಳಲ್ಲಿ ಇದ್ದಿದ್ದರಿಂದ ಫಸ್ಟ್ ಇದನ್ನು ಬಿಡುಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸಿನಿಮಾ ಮಾರ್ಚ್ ಏಪ್ರಿಲ್ ಬರುತ್ತೆ. 5 ಹಾಡು. ಹೌದು, ಇದೊಂದು ಎಲ್ಲ ಲ್ಯಾಂಗ್ವೇಜ್ಗೂ ಸೂಟಬಲ್ ಇದ್ದಿದ್ದರಿಂದ ಹಂಗೆ ಬರುತ್ತೆ. ಸಿನಿಮಾ ಯಾವುದು ಫುಲ್ ಲ್ಯಾಂಗ್ವೇಜ್ ಬರಲ್ಲ. ಅಂದರೆ ಮಿನಿಮಮ್ ಲ್ಯಾಂಗ್ವೇಜಸ್ ಏನಿದೆ, ತಮಿಳು, ಒಂದು 5 ಲ್ಯಾಂಗ್ವೇಜ್ಗಳು ಬರುತ್ತೆ. ಒಂದು ಇದು ಇದೆಲ್ಲ ಸ್ಟೋರಿ ಎಲ್ಲ ನಂದು, ನಾನೇ ಹೇಳ್ತೀನಿ. 2+ ಅಂತಂದರೆ ಆ್ಯಕ್ಚುಲಿ ಒಂದೇ ಸಿನಿಮಾದಲ್ಲಿ 2 ಕತೆ. ಇಂಟರ್ವೆಲ್ಗಿಂತ ಮುಂಚೆ ಒಂದು ಕತೆ ಮುಗಿಯುತ್ತೆ, ಇಂಟರ್ವೆಲ್ ಆದಮೇಲೆ ಇನ್ನೊಂದು ಕತೆ ಶುರುವಾಗುತ್ತೆ. ಸೊ ಇಂಟರ್ವೆಲ್ಗೆ ಒಂದು ಕ್ಲೈಮ್ಯಾಕ್ಸು ಒಂದು ಕ್ಲೈಮ್ಯಾಕ್ಸ್, ಅದೆರಡನ್ನೂ ಹೇಳೋಕ್ಕೆ ಟೈಟ್ಲ್ ಮೇಲೆ ಇನ್ನೊಂದು ಕತೆ ಬರುತ್ತೆ. ಅದಕ್ಕೇ ಪ್ಲಸ್ ಅಂತ ಹಾಕ್ಕೊಂಡಿದ್ದೀನಿ. ಅಂದರೆ ಅದು ತುಂಬ ಚಿಕ್ಕದು ಕತೆ, ಟೈಟ್ಲ್ ಕಾರ್ಡ್ ಬರೋದು. ಸೊ ಅದು
ಅಂದರೆ ಹೆಂಗಂದರೆ ಕಾಂಟ್ರಾಸ್ಟ್ ಫಸ್ಟ್ ಕತೆಗೂ ಎರಡನೇ ಕತೆಗೂ ಸಂಬಂಧ ಇಲ್ಲ. ಅದು ಸ್ಟಾರ್ಟ್ ಆಗೋದು ಪ್ರೆಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ. ಅದನ್ನು ಶೂಟಿಂಗ್ ಕೂಡ ಒಂದಿನ ಮಾಡಬೇಕು, ಪ್ರೆಸ್ಸಿಂದನೇ ಸಿನಿಮಾ ಕತೆ ಶುರು ಆಗುತ್ತೆ. ಸೊ ಅದು ಒಂದು 70% ಮುಗಿದಿದೆ, ಇವಾಗ ಇನ್ನು 30% ಇದೆ. ಅದಕ್ಕೆ ಈಗ ನಾವು ಪ್ರಮೋಷನ್ಸ್ಗೆ ಅಂತ ಫಸ್ಟ್ ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡಿದ್ವಿ ಹಾಡು ಮುಖಾಂತರ. ಇವರು ಅದರಲ್ಲಿ ಆ್ಯಕ್ಚುಲಿ ಡಾಕ್ಟ್ರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸರ್ ಬಂದು. ಅದು ಒಂದು ಮೆಡಿಕಲ್ ರಿಲೇಟೆಡ್ ಇರುತ್ತೆ, ಒಂದು ಪೋರ್ಷನ್. ಥ್ಯಾಂಕ್ ಯು. ಇನ್ನು ಈ ಚಿತ್ರವನ್ನ ಅರ್ಪಿಸ್ತಾ ಇರುವಂತಹ